4 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಸ್ವಲ್ಪ ದುಡ್ಡು ನೆನ್ನೆ ಯಶವಂತಪುರ ಹಾಗೆ ತಮ್ಮಣ್ಣ ಸ್ವಲ್ಪ ಗಲ್ಲಡಲಿಕ್ಕಿತ್ತು, ಅದು ದುಡ್ಡನ್ನೆಲ್ಲ ಅವೆಲ್ಲ ಹೋಗ್ಬಿಟ್ಟಿದೆ. ಫಸ್ಟೇ ಒಂದು ಟೈಮ್ ಈ ಥರನೇ ಮಾಡಿದ್ದು ಒಬ್ಬರು, ಯಾರು ಏನು ಗೊತ್ತಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ವಿ ಅಷ್ಟೇ, ಅವ್ರು ಕಂಪ್ಲೇಂಟ್ ಸರಿಯಾಗಿ ತಗೊಂಡೇ ಇಲ್ಲ. नाज़रीन, इस वक्त हम मौजूद हैं अलसुर में, जहां 10 से ज़ायद गाड़ियों को आग लगा दी गई है। इस हादसे के पीछे कौन है और इनका मकसद क्या है अभी तक सामने नहीं आया है, लेकिन ज़राए से मालूम हुआ है कि FIR दर्ज की गई है और तहकीकात जारी है। बताया जा रहा है कि ये हादसा रात के 3 बजे हुआ है। चलिए मज़ीद मालूमात के लिए बात करते हैं यहाँ के दुकानदारों से और जानते हैं कि इसमें उनका क्या नुकसान हुआ है। ನಿನ್ನೆ ನೈಟ್ ಆಯ್ತು ಸರ್, ಇದು ನಾನು ಇಲ್ಲಿಲ್ಲ ಊರಿಗೆ ಹೋಗ್ಬಿಟ್ಟಿದೆ. ಊರಿಂದ ಬರೋವಾಗ ಈ ಥರ ಆಗಿದೆ. ಅದು ಫಸ್ಟೇ ಒಂದು ಟೈಮ್ ಈ ಥರನೇ ಮಾಡಿದ್ದು ಒಬ್ಬರು, ಯಾರು ಏನು ಗೊತ್ತಿರಲಿಲ್ಲ, ಸರಿ ಬಿಟ್ಬಿಟ್ವಿ. ತಿರ್ಗಾ ಇದು ನಿನ್ನೆ ನೈಟ್ ಮಾಡಿದ್ದಾರೆ ಈ ಥರ. ಅವಾಗ ತುಂಬ ಕಷ್ಟ ಕೊಡ್ತಾರೆ. ಮುಂಚೆ ಆಗಿತ್ತಿಲ್ಲ, ನೀವು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ವಿ ಅಷ್ಟೇ, ಅವ್ರು ಕಂಪ್ಲೇಂಟ್ ಸರಿಯಾಗಿ ತಗೊಂಡೇ ಇಲ್ಲ. ಈ ಸತಿ ಮತ್ತೆ ಈಗ ಬರ್ನ್ ಆಗಿದೆ, ಎಷ್ಟು ನಿಮಗೆ ಎಷ್ಟು ಲಾಸ್? ನಮಗೆ 4 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಸ್ವಲ್ಪ ದುಡ್ಡು ನೆನ್ನೆ ಯಶವಂತಪುರ ಹಾಗೆ ತಮ್ಮಣ್ಣ ಸ್ವಲ್ಪ ಗಲ್ಲಡಲಿಕ್ಕಿತ್ತು, ಅದು ದುಡ್ಡನ್ನೆಲ್ಲ ಅವೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಸುಟ್ಟೋಗಿದೆ. ಯಾರ ಮೇಲೆ ಆದರೂ ಅನುಮಾನ ಇದೆಯಾ? ಅನುಮಾನ ಏನು ಯಾರ ಮೇಲೆ ಇಲ್ಲ ಸರ್. ಎಷ್ಟು ವರ್ಷದ ಅಂಗಡಿ ಇದೆ? ನಮ್ಮದು ಈ ಅಂಗಡಿ 14 ವರ್ಷದಿಂದ ಇದ್ದೀನಿ. ಎದುರಿನಲ್ಲಿ ನಮ್ಮದು ಕೆಲಸ ಮಾಡ್ತಾಯಿದ್ದೆ ಯಜಮಾನ್ರ ಹತ್ರ, ಅಲ್ಲಿ ಬಿಟ್ಟು ಇಲ್ಲಿ ಬಂದು 14 ವರ್ಷ ಆಯಿತು. ಇವಾಗ ಪೊಲೀಸ್ ಅವರೆಲ್ಲ ಬಂದು ಹೋಗಿದ್ದಾರೆ. ಮಾಜರೆಲ್ಲ ಆಗಿದೆ. ಏನು ಹೇಳಿದ್ದಾರೆ ಪೊಲೀಸರು? ಏನೋ ನೋಡಲ್ಲ, ಕಂಪ್ಲೇಂಟ್ ತೊಗೊತೀನಿ ಅಂತ ಕಂಪ್ಲೇಂಟ್ ಮಾಡಬೇಡಕ್ಕೆ ಹೇಳಿದ್ದಾರೆ, ಹೋಗ್ಬೇಕು ಇವಾಗ. नाज़रीन, जैसा कि आप देख सकते हैं यहाँ पर पूरी दुकान जलकर राख हो गई है। यहाँ के दुकानदार का कहना है कि इससे पहले भी ये हादसा इनके साथ पेश आया था और इस वक्त इनके 4 लाख से ज्यादा का नुकसान हो गया है। दुकानदार ने उम्मीद जताई है कि इस बार इनको इंसाफ मिलेगा। मज़ीद खबरों के लिए देखते रहें डेली सालार उर्दू डिजिटल।